ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ತಮಿಳುನಾಡು ಸಂಪರ್ಕದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಳ್ನೀರು ತುಂಬಿದ್ದ ಲಾರಿ ಅಪಘಾತವಾದ ಘಟನೆ ಜರುಗಿದೆ. ತಮಿಳುನಾಡು ಕರ್ನಾಟಕ ಗಡಿಯಲ್ಲಿ ಕಾರ್ಯಪಾಳ್ಯ ವಾಹನ ತಪಾಸಣಾ ಕೇಂದ್ರದ ಬಳಿ ತಮಿಳುನಾಡಿನ ಸತ್ಯಮಂಗಲಂನಿಂದ ಚಾಮರಾಜನಗರ ಕಡೆಗೆ ಬರ್ತಾ ಇದ್ದ ಎಳ್ನೀರು ತುಂಬಿದ ಲಾರಿ ಅಪಘಾತಕ್ಕೀಡಾಗಿದೆ. ಕವಿಂದ ಲಾರಿಯಲ್ಲಿ ಇದ್ದ ಎಳ್ನೀರನ್ನ ಸಾರ್ವಜನಿಕರು ಕೊಂಡೊಯ್ದಿದ್ದಾರೆ. ತಮಿಳುನಾಡಿನ ಈರೋಡು ಜಿಲ್ಲೆ ಸತ್ಯಮಂಗಲಂದಿಂದ ಕರ್ನಾಟಕ ರಾಜ್ಯ ಚಾಮರಾಜನಗರಕ್ಕೆ ಸುಮಾರು 2,000ಕ್ಕೂ ಹೆಚ್ಚು ಎಳ್ನೀರು ಹೇರಿಕೊಂಡು ಹೋದ ಲಾರಿ ಹಾಸನೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಂದು ನಿಂತಿತ್ತು. ಆಗ ತಮಿಳು ಗಡಿ ಕರ್ನಾಟಕದಲ್ಲಿ ಕಾರ್ಯಪಾಳ್ಯ ಬಳಿ ಹೋಗ್ತಾ ಇದ್ದಾಗ ಚಾಲಕನ ನಿಯಂತ್ರಣವನ್ನ ಕಳೆದುಕೊಂಡು ಅಪಘಾತಕ್ಕೊಳಗಾಗಿದೆ. ಅಪಘಾತದ ಚಾಲಕ ಸಣ್ಣ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೇಲಾಗಿ ಲಾರಿಯಲ್ಲಿ 2,000ಕ್ಕೂ ಹೆಚ್ಚು ಎಳ್ನೀರು ರಸ್ತೆಯಲ್ಲಿ ಚೆದರು ಬಿದ್ದಿದೆ. ಅಪಘಾತದ ಕಾರಣ ಆ ಭಾಗದಲ್ಲಿ ಸ್ವಲ್ಪ ಸಮಯ ಸಂಚಾರಕ್ಕೆ ತೊಂದರೆಯಾಗಿದೆ. ಅಲ್ಲೇ ಬರ್ತಾ ಇದ್ದ ಸಾರ್ವಜನಿಕರು ಅಪಘಾತಕ್ಕೀಡಾದ ಲಾರಿಯಲ್ಲಿ ಚೆಲ್ಲಿದ ಎಳ್ನೀರುಗಳನ್ನು ತೆಗೆದು ಹೋಗಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.